that's all for me. I don't know why I was very candid today with our. Hey guys, namaste, welcome back to my YouTube channel. So ಇವತ್ತಿನ ವಿಡಿಯೋಲಿ ನಾನು ನಿಮಗೆ ನನ್ನ ಹೇರ್ ಆಯಿಲ್ ರೋಟೀನ್ನ ತೋರಿಸ್ತೀನಿ. ಸೊ ಕೆನ್ ಯು ಸಿ ದ ಹೇರ್ಸ್ ಓವರ್ ಹಿಯರ್? ಇದೆಲ್ಲ ನನ್ನ ಬೇಬಿ ಹೇರ್ಸ್. ಈಗ ರೀಸೆಂಟಾಗಿ ಇದೆಲ್ಲ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗಿದೆ. ವೇಟ್ ಅ ಸೆಕೆಂಡ್, ಐ ವಿಲ್ ಶೋ ಯು. ಸಿ ದಿಸ್? These are all my baby hairs and ಇದಕ್ಕೆ ಐ ಹ್ಯಾವ್ ಮೇಡ್ ಅ ಆಯಿಲ್. ಸೊ ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ ನಾನು ನಿಮಗೆ ಏನು ಹೇಳಬೇಕು ಅಂತಂದರೆ, ಈ ಆಯಿಲ್ ರೋಟೀನ್ನ ನೀವು ಟ್ವೈಸ್ ಅ ವೀಕ್ ಫಾಲೋ ಮಾಡಬೇಕು, ಒನ್ಸ್ 3 days. ಓವರ್ ನೈಟ್ ಆಯಿಲ್ನ ನೀವು ಬಿಡಲೇಬೇಕು, ನೋ ಮ್ಯಾಟರ್ ವಾಟ್. ಇಫ್ ಯು ಕ್ಯಾನ್ ಲೀವ್ ಇಟ್ ಫಾರ್ 2 days, ವೆಲ್ ಆ್ಯಂಡ್ ಗುಡ್. ನಾನು 2 days ಬಿಡ್ತೀನಿ, ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಹೋಮ್ ರೈಟ್ ನೌ ಬಿಕಾಸ್ ಆಫ್ ಆಲ್ ಕೋವಿಡ್ ಆ್ಯಂಡ್ ಸ್ಟಫ್. ಈಚೆ ಹೋಗ್ತಿಲ್ಲ, ಸೊ ಧೂಳಾಗತ್ತೆ ಅಥವಾ ನನ್ನ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಇಶ್ಯೂಸ್ ಇಲ್ಲ. ಸೊ ಹೇರ್ ಆಯಿಲ್ ಹಾಕಿ ಆದಮೇಲೆ ಯು ವಿಲ್ ಹ್ಯಾವ್ ಟು ಲೀವ್ ಇಟ್ ಫಾರ್ ಮಿನಿಮಮ್ ಆಫ್ 1 to 2 days. ಸೊ ಯು ವಿಲ್ ಗೆಟ್ ಅ ವೆರಿ ಗುಡ್ ರಿಸಲ್ಟ್, ಟ್ರಸ್ಟ್ ಮೀ. 2 months ನಿಮ್ಮ ಬೇಬಿ ಹೇರ್ಸ್ ಕೂಡ ಬೆಳೆಯುತ್ತೆ ಆ್ಯಂಡ್ ನಿಮ್ಮ ಹೇರ್ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾ, ದಟ್ಸ್ ಆಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಕೋಕೋನಟ್ ಆಯಿಲ್ ಜೊತೆಗೆ ಈಕ್ವಲ್ ಪ್ರಪೋರ್ಷನಲ್ಲಿ ನೀವು ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಯೋರ್ ಹೇರ್ ಗ್ರೋತ್. ಸೊ ಆಲ್ಮಂಡ್ ಆಯಿಲ್ ಇಸ್ ಮಸ್ಟ್. ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಕೂಡ ನೀವು ಆಲ್ಮಂಡ್ ಆಯಿಲ್ ಬದಲು ಯೂಸ್ ಮಾಡ್ಬೋದು. ಬಟ್ ಐ ವಿಲ್ ರೆಕಮೆಂಡ್ ಯು ಟು ಯೂಸ್ ಆಲ್ಮಂಡ್ ಆಯಿಲ್, ಬಿಕಾಸ್ ಅದರಲ್ಲೂ ಕೂಡ ತುಂಬ ವೈಟಮಿನ್ ಇ ಇರುತ್ತೆ ಮತ್ತು ಇಟ್ ಈಸ್ ಗುಡ್ ಫಾರ್ ಯುವರ್ ಹೇರ್ಸ್ ಅಷ್ಟೇ. ಇಟ್ ವಿಲ್ ಕಂಡೀಷನ್ ಯುವರ್ ಹೇರ್ಸ್. ಕಂಡೀಷ್ನರ್ ಕೂಡ ಅವಶ್ಯಕತೆ ಪಡಲ್ಲ ನೀವು ಈ ಹೇರ್ ಆಯಿಲ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ. ಆ್ಯಂಡ್ ಒಂದೇ ವಾಶ್ಗೆ ನಿಮಗೆ ರಿಸಲ್ಟ್ ಕೂಡ ಸಿಗಲ್ಲ. ಯು ವಿಲ್ ಹ್ಯಾವ್ ಟು ಯೂಸ್ ಇಟ್ ಮಿನಿಮಮ್ ಆಫ್ 1 month ಟು ಸಿ ದ ರಿಸಲ್ಟ್. ಆ್ಯಂಡ್ ಟ್ರಸ್ಟ್ ಮೀ, ನೀವು ಒಂದು ತಿಂಗಳಲ್ಲಿ ಯು ವಿಲ್ ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ಟೆಕ್ಸ್ಟ್ ಮೀ ಟೆಲಿಂಗ್ ದಟ್ ದಿಸ್ ಹೇರ್ ಆಯಿಲ್ ಲಿಟ್ರಲಿ ಡಸ್ ಮ್ಯಾಜಿಕ್. ಆ್ಯಂಡ್ ಟು ಬಿ ಆನೆಸ್ಟ್, ಬೇಬಿ ಹೇರ್ಸ್ ಕೂಡ ಬೆಳೆಯುತ್ತೆ. ಸೊ ನೀಡ್ ನಾಟ್ ವರಿ ಅಬೌಟ್ ಇಟ್. ಸೊ ಯಾ, ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೇರ್ ಆಯಿಲ್ನ ವಾರ್ಮ್ ಮಾಡಿದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ರೂಮ್ ಟೆಂಪರೇಚರಿಗೆ ಬರೋ ಅಷ್ಟು ಬಿಟ್ಟಿದ್ದೀನಿ. ರೂಮ್ ಟೆಂಪರೇಚರ್ ಇನ್ ದ ಸೆನ್ಸ್ ಕೋಲ್ಡ್ ಕೂಡ ಅಲ್ಲ, ನೀವು ಕೈ ಇಟ್ಟು ಟಚ್ ಮಾಡೋ ಅಷ್ಟು ವಾರ್ಮ್. ಸೊ ಅನದರ್ ಥಿಂಗ್ ವಾಟ್ ಯು ರಿಕ್ವೈರ್ ಇಸ್ ಅ ಕೂಂಬ್. ಸೊ ಕೂಂಬಲ್ಲೂ ಕೂಡ ನೀವು ಕೀಪ್ ಯುವರ್ ಸೆಪರೇಟ್ ಕೂಮ್. ಬೇರೆಯವ್ರ ಕೂಮ್ ಯೂಸ್ ಮಾಡಬೇಡಿ, ಅದು ಕೂಡ ಹೇರ್ ಡ್ಯಾಮೇಜ್ ಮಾಡುತ್ತೆ. ಸೊ ಐ ವುಡ್ ಪ್ರಿಫರಬಲಿ ಟೆಲ್ ಯು ಟು ಯೂಸ್ ದಿಸ್ ಕೈಂಡ್ಸ್ ಆಫ್ ಕೂಮ್. ನಿಮ್ಮ ಸಿಕ್ ತೆಗಿಯೋಕ್ಕೆ ಅಥವಾ ಟ್ಯಾಂಗಲ್ಸ್ ತೆಗಿಯೋಕ್ಕೆ ಕೂಡ ದಿಸ್ ವಿಲ್ ರಿಯಲಿ ಬಿ ಯೂಸ್ಫುಲ್. I personally use this kind of a comb,
ಆ್ಯಂಡ್ ಐ ಆಲ್ಸೋ ಯೂಸ್ ದ ರೆಗ್ಯುಲರ್ ಕೋಮ್. ಆ್ಯಂಡ್ ಹೇರ್ ಆಯಿಲ್ ಅಪ್ಲೈ ಮಾಡೋದು ಕೂಡ ಇಟ್ಸ್ ಅ ಟೆಕ್ನಿಕ್. ನಾಟ್ ಎವ್ರಿ ಒನ್ ವಿಲ್ ಗೆಟ್ ಟು ನೋ ಅಬೌಟ್ ದಿಸ್. ಐ ಆಮ್ ಗೋನಾ ಟೆಲ್ ಯು ಗೈಸ್ ಹೌ ಟು ಅಪ್ಲೈ ಯುವರ್ ಹೇರ್ ಆಯಿಲ್. ಸೊ ಫುಲ್ ಡಿಪ್ ಮಾಡಿ ಐ ವಿಲ್ ಸ್ಟಾರ್ಟ್ ಅಪ್ಲೈಯಿಂಗ್. ಸೊ ಸೆಕ್ಷನ್ಸ್ ತೆಗೆದು ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ಡೋಂಟ್ ಅಪ್ಲೈ ಇಟ್ ರಫ್ಲಿ, ಯು ವಿಲ್ ನಾಟ್ ಗೆಟ್ ಟು ಸಿ ದ ರಿಸಲ್ಟ್. ಹಿಂದೆ ತನಕ ಕಂಪ್ಲೀಟ್ ಯುವರ್ ಹೇರ್ ಲೈನ್, ಕಂಪ್ಲೀಟ್ ಹೇರ್ ಲೈನ್ಗೆ. ಆ್ಯಂಡ್ ದಿ ನೆಕ್ಸ್ಟ್ ಸ್ಟೆಪ್ ವಾಟ್ ಯುಲ್ ಹ್ಯಾವ್ ಟು ಡೂ ಇಸ್ 1 inch ಆಫ್ ಗ್ಯಾಪ್ ಯುಲ್ ಹ್ಯಾವ್ ಟು ಲೀವ್. ಆ್ಯಂಡ್ 1 inch ಆದಮೇಲೆ ಯುಲ್ ಹ್ಯಾವ್ ಟು ಅಪ್ಲೈ ದ ಆಯಿಲ್. ಸೊ ಪ್ರಾಬ್ಲಿ ತುಂಬ ಜನ ನನ್ನ ಕೇಳಿದ್ರು ಏನಕ್ಕೆ ಇಷ್ಟೊಂದು ಆಯಿಲ್ ಹಾಕೋತೀಯ ಅಂತ. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಕೂದಲಕ್ಕಿಂತ ನಿಮ್ಮ ಸ್ಕ್ಯಾಲ್ಪ್ಗೆ ಆಯಿಲ್ ಮಸಾಜ್ ಮತ್ತು ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ once 2 days is more than enough, or 3 days is also enough. Once 3 days hair oil apply ಮಾಡಿ. If you're going out, you don't want to look chumpy enough, what you can do is leave it for overnight and wash it in the morning. Not less than that, but more than that will be good. So you'll have to apply it like that. One section, 1 inch section ತೆಗಿಬೇಕು. and you will have to apply the hair oil to the scalp, not just for your hairs but for your scalp, because ಹೊಸ ಹೇರ್ ಗ್ರೋತ್ ಆಗೋದು ಅಲ್ಲೇ and it needs a lot of nourishment. ಸೊ ನೀವು ವಾರ್ಮ್ ಮಾಡಿ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಇಟ್ ವಿಲ್ ಓಪನ್ ಅಪ್ ಯುವರ್ ಪೋರ್ಸ್, ಲೈಕ್ ದ ಹೇರ್ ಪೋರ್ಸ್ ಅದು ಓಪನ್ ಮಾಡುತ್ತೆ ಆ್ಯಂಡ್ ಹೇರ್ ಗ್ರೋತ್ ಬೇಗ ಆಗುತ್ತೆ. So I'm gonna do the exact same thing towards this side and come back to meet you guys. I'm oiling my scalp and massage ಮಾಡಬೇಕು ನೀವು ಹೇರ್ ಆಯಿಲ್ನ, because it have to go into your scalp. and massage technique ಕೂಡ you'll have to just use this part, not this one. So you'll have to do like this. It is very good, and more than everything else you will feel relaxed after this session. So yeah, that's how you'll have to do. Don't use your nails, because nails ಯೂಸ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಏನಿದೆ ಹೇರ್ ಪೋರ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇದೆ, ಆ್ಯಂಡ್ ಈವನ್ ಯುವರ್ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ. ಸೊ ಯೂಸ್ this part, this fingers, to give it a little pressure and massage it really well. ಸೊ ಕಮಿಂಗ್ ಟು ದ ಹೇರ್ ಲೆಂತ್, ನೀವು ಹೇರ್ ಲೆಂತ್ಗೆ ಕೂಡ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ದಂಗೆ ಮಾಡಬೇಕು, ಬಟ್ ಇನ್ ಲಿಟಲ್ ಡಿಫ್ರೆಂಟ್ ಮ್ಯಾನರ್. ಸೊ ಐ ಆಮ್ ಗೋನಾ ಟೇಕ್ 2 sections and take oil, and you have to do it like this. So this is my hair length, like I'm gonna go all over down everywhere. ಸೊ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಕಾಲೇಜ್ ಆ್ಯಂಡ್ ಆಲ್ ಅದು ಕೂಡ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇಫ್ ಯು ಡೂ ಅ ಹೇರ್ ಆಯಿಲ್ ಮಸಾಜ್ ಲೈಕ್ ದಿಸ್, ಯು ವಾಂಟ್ ಫೀಲ್ ದಿಸ್ ಸ್ಟ್ರೆಸ್. ಸೊ ಯಾ, the days when I'm shooting or the days when I have to go out are the only days when you will see me without oil. Illa antandre if you come to my home, I'll always be dipped in oil. So I love oiling. I feel it's very relaxing. You know, engine ge oil hakodrinda it'll work faster. So it's like that only for me. Talege enne hakodrinda, this is something that my teacher told me when I was in 10th standard. She used to strictly tell us ದಿನ ಆಯಿಲ್ ಮಸಾಜ್ ಮಾಡಿಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ಸ್ಕೂಲಿಗೆ ಬನ್ನಿ ಅಂತ. ಬಿಕಾಸ್ ಶಿ ಯೂಸ್ ಟು ಬಿಲೀವ್ ದಟ್ ಎಣ್ಣೆ ಹಾಕೋದ್ರಿಂದ ನಿಮ್ಮ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಐ ಡೋಂಟ್ ನೋ, ಐ ಥಿಂಕ್ ಇಟ್ ಇಸ್ ಟ್ರೂ, ಬಿಕಾಸ್ ಎಸ್, ಯು ವಿಲ್ ಫೀಲ್ ಮಚ್ ಮೋರ್ ರಿಲ್ಯಾಕ್ಸ್ಡ್ ವಿತ್ ಆಯಿಲ್. ಸೊ ಅಗೇನ್ ಮಸಾಜಿಂಗ್ ಇಟ್ ಅ ಲಿಟಲ್ ಮೋರ್, ಆ್ಯಂಡ್ ಎಲ್ಲ ಪಾರ್ಟ್, ಈವನ್ ಯುವರ್ ಎಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದು ಕೂಡ ನರಿಶ್ ಆಗಬೇಕು. ಇಟ್ ಆಲ್ಸೋ ನೀಡ್ ಸ್ಪ್ಲಿಟ್ ಎಂಡ್ಸ್ ಕೂಡ ಕಮ್ಮಿ ಆಗುತ್ತೆ ಇಫ್ ಯು ಯೂಸ್ ದಿಸ್ ಕೈಂಡ್ ಆಫ್ ಆಯಿಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಹೀಟ್ ಆಗಿರೋ ಆಯಿಲ್ ಕೂಡ ಯೂಸ್ ಮಾಡಬಾರ್ದು. ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ಅಗೇನ್ ಹೀಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕೂದಲು, ಸ್ಪ್ಲಿಟ್ ಎಂಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಲಿವ್ ಇಟ್ ಫಾರ್ ಫ್ಯೂ ಮಿನಿಟ್ಸ್ ಟು ಬಿಕಮ್, ದ ಎಕ್ಸಾಕ್ಟ್ ಥಿಂಗ್ ಇಸ್, ನೀವು ಟಚ್ ಮಾಡಿದ್ರೆ ಆಯಿಲು ನಿಮಗೆ ತುಂಬ ಹಾಟ್ ಅನಿಸ್ಬಾರ್ದು, ಕೈ ಸುಡ್ತಿದೆ ಅನ್ನೋ ಅಷ್ಟು ಬಿಸಿ ಇರಬಾರ್ದು. ದಟ್ಸ್ ಆಲ್.
After hair oil massage, I use this kind of comb to just put all my hairs together. And namamma yavaglu, the way she used to keep oil is what had made me grown such long hairs. Because namamma, again, nankinta neatagi she used to take the sections. She still does. ಸೊ ಈಗಲೂ ಅಷ್ಟೇ ನಂಗೆ ತುಂಬ ಟಯರ್ಡ್ ಆಗಿದೆ ಅನಿಸ್ದಾಗ ನಾನು ನಮ್ಮ ಅಮ್ಮನ ಹತ್ರ ಎಣ್ಣೆ ಹಚ್ಚಿಸ್ಕೊತೀನಿ. And she used to take every single layer, literally such layers, like such thin layers. And ivattunu she'll put really good amount of oil to my hairs. So yeah, that's the secret. Oiling and good food matters a lot to grow your hairs. Protein rich food and intake is also very important. Intake kuda tumba matter agate when it comes to your hair care. So you can put a pony, but I like making a braid, a little down braid. Like I go really low because ತುಂಬ ಟೈಟಾಗಿ ಬನ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ your hairs will start hurting. So ಅದು ಕೂಡ it's not good for your hairs. So whenever you apply oil, make sure you make a braid downwards. And yeah, what was I telling? ನಮ್ಮಮ್ಮ ತುಂಬ ಚೆನ್ನಾಗಿ ಎಣ್ಣೆ ಹಚ್ತಾರೆ. ಸೊ ದಟ್ಸ್ ಹೌ ಐ ಹ್ಯಾವ್ ಲರ್ನ್ಡ್. ಸೊ ಈವನ್ ನಮ್ಮ ಅಜ್ಜಿಗೂ ಕೂಡ ನಮ್ಮಮ್ಮನ ಸಿಸ್ಟರ್ಸ್ಗೂ ಕೂಡ ತುಂಬ ಚೆನ್ನಾಗಿದೆ ಅವ್ರ ಹೇರ್ಸ್ ಎಲ್ಲ, ಬಿಕಾಸ್ ದೇ ಟ್ರೀಟ್ ಇಟ್ ರಿಯಲಿ ವೆಲ್. ಆ್ಯಂಡ್ ಕಮಿಂಗ್ ಅನದರ್ ಥಿಂಗ್, ಕೋಕೋನಟ್ ಆಯಿಲ್ ಕೂಡ ನಮ್ಮ ದೊಡ್ಡಮ್ಮ ಮನೇಲಿ, ದಟ್ ಈಸ್ ಮೈ ಮದರ್ಸ್ ಸಿಸ್ಟರ್, ಅವ್ರ ಮನೇಲಿ ದರ್ ಇಸ್ ಅ ಕೋಕೋನಟ್ ಟ್ರೀ ಆ್ಯಂಡ್ ವಿ ಆಲ್ ಯೂಸ್ the oil extracted from that coconut tree itself. So it is purely virgin. You can use any oil, but try to go for extra virgin oil, because those are really good for your hairs. So that's how I make my braid, a regular braid, nothing fancier. So yeah, literally to the end, and that's how it is. You can also make a pony, but I would tell make a braid, because tangles ಆಗೋ ಚಾನ್ಸಸ್ ಜಾಸ್ತಿ ಇರಲ್ಲ when you do your braids. So yeah, ನೀವು ಕೂಡ ಟ್ರೈ ಮಾಡಿ. ಮೇಕ್ ಶೋರ್ ಯು ಪುಟ್ ಇಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ, ಆರ್ ಯು ಕ್ಯಾನ್ ಆಲ್ಸೋ DM me on my Instagram. ಐ ಲೀವ್ ಮೈ Instagram ಹ್ಯಾಂಡಲ್ ಡೌನ್ ಬಿಲೋ. ಸೊ ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮಮ್ಮ ಬರೀ ಕೋಕೋನಟ್ ಆಯಿಲ್ ಯೂಸ್ ಮಾಡೋರು, ತುಂಬ ಟೈಮ್ಗೆ ಒಂದ್ಸತಿ ಹರಳೆಣ್ಣೆ, ದಟ್ ಈಸ್ ಯುವರ್ ಕ್ಯಾಸ್ಟರ್ ಆಯಿಲ್ ಕೂಡ ಯೂಸ್ ಮಾಡೋರು. ಬಟ್ ನಾನು ಎಲ್ಲ ಆಯಿಲು ಮಿಕ್ಸ್ ಮಾಡಿ, ದಟ್ ಈಸ್ ಅ ಕೈಂಡ್ ಆಫ್ ಫನ್ ಫಾರ್ ಮೀ, ಎಲ್ಲ ಮಾಡಿ ಆ್ಯಂಡ್ ಐ ಅಪ್ಲೈ ಇಟ್ ಫಾರ್ ಮೈ ಹೇರ್ಸ್. So yeah, that's all for this video. I hope this video was informative for you guys. So ನೀವು ಕೂಡ try ಮಾಡಿ, and I hope to see a really good response. And I'm 100% sure you guys will get an ultimate result. Oiling your hairs and keeping your diet clean is the key to achieve such long hairs. My hairs used to be still good. ನಾನು ಹಾಳು ಮಾಡ್ಕೊಂಡಿದ್ದೀನಿ. ಸೊ ಯಾ, until next time, stay tuned, take care, bye bye. Until next time, stay tuned, take care, bye bye, and I love you guys. And don't forget to like, share and subscribe to my YouTube channel.